ವಿದ್ಯಾರ್ಥಿಗಳಿಗೆ ಅವರ ಸರಣಿ ಪೂರ್ವ ಸಿದ್ಧತೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಮಾದರಿಯಾಗಬೇಕಾಗಿರತಕ್ಕಂಥ ಒಂದು ಕನ್ನಡದ ಔಟ್ ಆಫ್ ಔಟ್ ಪೇಪರನ್ನು ತಂದಿದ್ದೀವಿ. ಇದು ಕನ್ನಡದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿರತಕ್ಕಂಥ ಆನ್ಸರ್ ಶೀಟ್ ಅದ. ಸೊ ತುಂಬ ಚೆನ್ನಾಗಿ ಉತ್ತರಗಳನ್ನು ಸ್ಫುಟವಾಗಿ ಅಂದವಾಗಿ ಬರೆದಿದ್ದಾರೆ. ಬರವಣಿಗೆಯಲ್ಲಿ ಕೆಲವೊಂದಿಷ್ಟು ಹಂತಗಳನ್ನು ಸಹಿತ ಈ ಮಗು ಏನು ಮಾಡಿದಪ್ಪ ಅಂದ್ರೆ ಅನ್ವಯಿಸಿಕೊಂಡದ. ಸೊ ಆ ಕಾರಣಕ್ಕಾಗಿ ನಿಮಗೂ ಕೂಡ ಇದು ಮಾಡೆಲ್ ಆಗಲಿ. ಸೊ ನೀವುಗಳು ಕೂಡ ಬರೀತಕ್ಕಂಥ ಎಕ್ಸಾಮ್ಗಳು ಸರಣಿ ಆಗಿರ್ಬೋದು, ಪೂರ್ವ ಸಿದ್ಧತೆ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆಯಲ್ಲಿ ಈ ಸ್ಟೆಪ್ಸ್ಗಳನ್ನು ಅನುಕೂಲ ಮಾಡಿಕೊಂಡಿದ್ದೇ ಆದರೆ, ಅನ್ವಯಿಸಿಕೊಂಡಿದ್ದೇ ಆದರೆ, ಸೊ ನೀವುಗಳು ಕೂಡ 100 ಔಟ್ ಆಫ್ 100 ಏನು ಮಾಡ್ಬೋದು, ಪಡಿಬೋದು. ಸೊ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದೇ ಥರ ಎಲ್ಲ ವಿಷಯದಲ್ಲಿ ಔಟ್ ಆಫ್ ಔಟ್ ಪೇಪರ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಮುಂದಿನ ವಿಷಯದ ವಿಡಿಯೋಗಳು ಲೈನಪ್ ಮಾಡಿದ್ದೀವಿ, ಅವುಗಳನ್ನ ಸಹಿತ ವೇಟ್ ಮಾಡಬೇಕು. ಇದು ಕನ್ನಡದಲ್ಲಿ ನೋಡಬೇಕು. ಕ್ವಶನ್ ನಂಬರ್ 1 ಅಂತ ಇದೆ. ಸೊ ಮೇನ್ ಕ್ವಶನ್ MCQಗಳನ್ನು ಬರೆಯುವಾಗ ಇಲ್ಲಿ ಪ್ರಶ್ನೆ, ಉಪಪ್ರಶ್ನೆ ಮತ್ತು ಇಲ್ಲಿ ಕ್ರಮಾಕ್ಷರ ಬರಿಬೇಕು. ಯಾಕಂದರೆ ಕ್ರಮಾಕ್ಷರ ಇದ್ರನ್ನ ಅಂಕಗಳನ್ನು ಕೊಡ್ತಾರೆ. ಎಷ್ಟೋ ವಿದ್ಯಾರ್ಥಿಗಳು ಕ್ರಮಾಕ್ಷರಗಳನ್ನು ಕೊಡೋದಿಲ್ಲ, ಹಾಕೋದೇ ಇಲ್ಲ. ಇದು ಟೋಟಲಿ ಆಗಿರ್ತಕ್ಕಂಥದ್ದು 6 ಏನಾಗಿದ್ದಾವ MCQಗಳನ್ನು ಬಹು ಆಯ್ಕೆ ಪ್ರಶ್ನೆಗಳನ್ನು ಬರೆದಿದ್ದಾರೆ. ಇನ್ನು ಮುಂದೆ ಎರಡನೇ ಮುಖ್ಯ ಪ್ರಶ್ನೆ ಏನಾಗಿದೆ ಅಂದರೆ ಸಂಬಂಧೀಕರಣ ಬರೀತಕ್ಕಂಥ ಪ್ರಶ್ನೆಯನ್ನು ಎಲ್ಲಾನೇ ಬರೆದಿದ್ದಾನತ. ಮುರಾರಿ ಕೃಷ್ಣ, ರಾಜೀವಸಕ, ಸೂರ್ಯ, ವಂದ್ಯಾ ಬಂಜೆ, ದೃಷ್ಟಿ, ದಿಟ್ಟಿ, ಇಮ್ಮಾವು ಕರ್ಮಧಾರ್ಯ ಸಮಾಸ, ಹಿಂದೆಲೆ ಅಂಶಿ ಸಮಾಸ, ಕನ್ನಡಿಗ ತದ್ದಿತಾಂತ ನಾಮ, ಪೆರ್ಮೆ ತದ್ದಿತಾಂತ ಭಾವನಾಮ. ಸೊ ಮುಂದೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಪೂರ್ಣವಾಗಿಯೇ ಬರಿಬೇಕು. ನೋಡಿ, ಸೇನೆಯಲ್ಲಿದ್ದ ವೈದ್ಯನ ಹೆಸರು ರಾಹಿಲ. ರಾಮನ ಬರುವಿಕೆಗಾಗಿ ಮತಂಗಾಶ್ರಮದಲ್ಲಿ ಶಬರಿಯು ಕಾಯುತ್ತಿದ್ದಳು. ಸೊ ಈ ಥರ ಏನು ಮಾಡಬೇಕು, 1 ಅಂಕದ ಪ್ರಶ್ನೆಗಳನ್ನು ಪೂರ್ಣ ವಾಕ್ಯದಿಂದ ಬರೆದು ಕಡೆಗೆ ಪೂರ್ಣ ವಿರಾಮ ಕೊಡಬೇಕು. ಎಲ್ಲಾದರೂ ನಿಮಗೆ ಇಂಪಾರ್ಟೆಂಟ್ ಅನಿಸಿದ್ರೆ ಸೊ ಅದಕ್ಕೆ ಏನು ಮಾಡಬೇಕು, ಅಂಡರ್ಲೈನನ್ನು ಸಹಿತ ತಾವು ಮಾಡಿದರೆ ತಪ್ಪಾಗಲಾರ್ದು, ನೀಟಾಗಿ ಬರಿಬೇಕು. ಒಂದು ಪ್ರಶ್ನೆಗನ ಒಂದೇ ಲೈನ್ ಬಿಟ್ಟಿದೆ ಮಗು. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಕೂಡ ತುಂಬ ಚೆನ್ನಾಗಿ ಬರೆದಿದ್ದಾನೆ. ಸೈನಿಕರು ಬಂದು ಬಾಗಿಲು ತೆಗೆಯಲು ಆದೇಶಿಸಿದಾಗ ಮುದುಕಿಯು ರಾಹಿಲನನ್ನು ತನ್ನ ಸೊಸೆ ಮಲಗಿದ ಕೋಣೆಗೆ ಕರೆದುಕೊಂಡು ಹೋಗಿ ಮಂಚದಡಿಯನ್ನು ತೋರಿಸಿದಳು. ಸೈನಿಕರು ಒಳಬಂದು ಯಾರಾದರೂ ಗಾಯಗೊಂಡ ಸೈನಿಕರು ಈ ಕಡೆ ಬಂದಿದ್ದಾರೆಯೇ ಎಂದು ಕೇಳಿದಾಗ ಇಲ್ಲವಲ್ಲ ಎಂದಳು. ಸೈನಿಕರು ಹೋದ ನಂತರ ರಾಹಿಲನನ್ನು ಹೊರಗೆ ಕರೆದು ಒಂದು ಕೋಣೆಯನ್ನು ತೋರಿಸಿ ಅವನನ್ನು ಸೈನಿಕರಿಂದ ರಕ್ಷಿಸಿದಳು ಅಂತ. ಸೊ ಯುದ್ಧ ಪಾಠ ಇದೆ. ಸೊ ಲಾಸ್ಟ್ ಟೈಮ್ ಸಾರಾ ಅಬೂಬಕರ್ ಅವ್ರು ಬರೆದಿರ್ತಕ್ಕಂಥ ಪಾಠ ಇತ್ತು. ಸೊ ಈಗ ಪಾಠನ ತೆಗೆದಿದ್ದಾರೆ. ಶಬರಿ ಪಾಠದಿಂದ ಕ್ವಶನ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಸೊ ನೀವುಗಳು ಕೂಡ ಇದೇ ತರನಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, ಉತ್ತರಗಳನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ನೋಡಿ, 2 ಅಂಕದ ಪ್ರಶ್ನೆಗಳನ್ನು ಎಷ್ಟು ನೀಟಾಗಿ ಚೆನ್ನಾಗಿ ಸ್ಫುಟವಾಗಿ ಬರೆದಿದ್ದಾರೆ. ಇವೆಲ್ಲ 2 ಅಂಕದ ಪ್ರಶ್ನೆಗಳನ್ನು ಏನಾಗಿತ್ತು ಬರೆದಿದ್ರು. ಇನ್ನು ಕವಿ ಸಾಹಿತಿಗಳ ಪರಿಚಯದಲ್ಲಿ AN ಮೂರ್ತಿರಾವ್ ಅವರ ಬಗ್ಗೆ ಪರಿಚಯ ಇದೆ. ಸೊ ನೋಡಿ, ಸುಮಾರಾಗಿ ಬರೆದಿದ್ದಾರೆ ಅವರು. ಫಸ್ಟ್ ಜನ್ಮದಿಂದ ಹಿಡಿದು ಅವರ ಸೇವೆ, ಆಮೇಲೆ ಅವರ ಕೃತಿಗಳು, ಪ್ರಶಸ್ತಿಗಳು. ಓಕೆ, ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸಭೆ ಅಧ್ಯಕ್ಷರಾಗಿರೋದನ್ನು ಸಹಿತ ಏನು ಮಾಡಿದ್ದಾರೆ, ಬರೆದಿದ್ದಾರೆ AN ಮೂರ್ತಿರಾವ್. ಅದೇ ತರನಾಗಿ ಕುವೆಂಪು ಅವರ ಬಗ್ಗೆ ನೋಡಿ, ಒಂದು ಪೇಜ್ ಆಗುವಷ್ಟೇ ಬರೆದಿದ್ದಾರೆ. ಇನ್ನು ಮುಂದೆ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳು ನವಾಸಿ ದೇಶದೋಳು ಅಂತಕ್ಕಂಥದ್ದು. ಅದಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಲಕ್ಷಣ ಬರಿಬೇಕು. ಇದು ಉತ್ಪಲಮಾಲಾ ವೃತ್ತ ಅಂತ ಇದೆ. ಸೊ ಇಲ್ಲಿ ಪ್ರಸ್ತಾರ ಹಾಕಿದ್ದಾರೆ, ಮೇಲೆ ಗಣಗಳನ್ನ ಬರೆದಿದ್ದಾರೆ, ಇಲ್ಲಿ ಲಕ್ಷಣಗಳನ್ನು ಬರೆದಿದ್ದಾರೆ. ಇದೇ ಥರ ಬರಿಬೇಕು. ಲಕ್ಷಣ ಬರಲಿಲ್ಲ ಅಂದರೆ 1 ಅಂಕ ಕೊಡೋದಿಲ್ಲ. ನೆಕ್ಸ್ಟ್ ಅಲಂಕಾರ ಇದೆ ನೋಡಿ. ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಶೋಭಿಸಿದರು ಅಂತ ಇದೆ. ಇದು ಉಪಮಾಲಂಕಾರ ಇದೆ, ಪೂರ್ಣೋಪಮಾಲಂಕಾರ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಸೊ ನಿಮ್ಮನ್ನು ಕೂಡ ಮತ್ತು ಲಾಸ್ಟ್ ಲಕ್ಷಣನೂ ಕೂಡ ಬರೆದಿದ್ದಾರೆ. ಇನ್ನು ಗಾದೆ ಮಾತು ವಿಸ್ತರಣೆ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಸೊ ಫಸ್ಟಿಗೆ ಬರೆದಿದ್ದಾರೆ, ಗಾದೆ ಮಾತುಗಳು ಹಿರಿಯರ ಅನುಭವದ ನುಡಿಗಳು. ಗಾದೆಗಳು ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು, ಈ ಮೇಲಿನ ಗಾದೆಯು ಪ್ರಸಿದ್ಧವಾಗಿದೆ ಅಂತ ಬರೆದು ಸೊ ಆ ಗಾದೆಯ ಮಹತ್ವವನ್ನು ವಿವರಣೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯ ಇದೆ. ಮೈಸೂರು ಗ್ರಾಮ ನ್ಯಾಯಾಲಯ ಕಾಯ್ದೆ ಇದೆ. ಇಲ್ಲಿ ಆಯ್ಕೆ ಇದೆ. ಈ ಕಡೆ ಸಂದರ್ಭ ಬರೆದಿದ್ದಾರೆ, ಈ ಕಡೆ ವಿವರಣೆ ಬರೆದಿದ್ದಾರೆ. ಸೊ ಇದೇ ಥರ ನೀವುಗಳು ಕೂಡ ಬರೀತಕ್ಕಂಥದ್ದು. ನೆಕ್ಸ್ಟ್ 34ನೇ ಪ್ರಶ್ನೆಯೂ ಕೂಡ ಸಂದರ್ಭನೇ ಇದೆ. 35ನೇ ಪ್ರಶ್ನೆ ಸಂದರ್ಭ. ಸೊ
ಸೊ ತಾವುಗಳು ಬರೀ ನೋಡಿ ಇದನ್ನು ಬರೆದಿರ್ತಕ್ಕಂಥದ್ದನ್ನು ನೋಡ್ಕೊಂಡಾದ್ರೆ ಸಾಕು. ವಸಂತವಾಗುತ್ತ ಮುಟ್ಟೋಣ. ನೆಕ್ಸ್ಟ್ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ 38ನೇ ಪ್ರಶ್ನೆ. ಎಸ್, ಪದ್ಯ ಪೂರ್ಣ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬರೆದಿದೆ. ಮತ್ತೆ ಪದ್ಯ ಬರೆದಿದ್ದಾರೆ, ಅದರ ಆಕರ ಗ್ರಂಥಗಳನ್ನು ಸಹಿತನೂ ಕೂಡ ಬರೆದಿದ್ದಾರೆ. ಅಲಗಲಿ ಬೇಡರು ಪದ್ಯದ ಒಂದು ಪದ್ಯ ಪೂರ್ಣ ಮಾಡಲಿಕ್ಕೆ ಕೇಳಿರ್ತಕ್ಕಂಥ ಸಾಲುಗಳಿದು. ಎಸ್, ಮೌಲ್ಯ ಆಧರಿಸಿ ನಾವು ಏನು ಸಾರಾಂಶ ಬರಿಬೇಕಾಗಿತ್ತಲ್ಲ ಅದನ್ನು ಬರೆದಿರ್ತಕ್ಕಂಥದ್ದು. ಪ್ರಸ್ತುತ ಪದ್ಯಭಾಗವನ್ನು ದೇವಡು ನರಸಿಂಹಶಾಸ್ತ್ರಿಯವರು ಬರೆದಿರುವ ಬಿ ಶಿವಮೂರ್ತಿ ಶಾಸ್ತ್ರಿಯವರು ಸಂಪಾದಿಸಿದ ಲಕ್ಷ್ಮೀಶ ವಿರಚಿತ ಜೈಮಿನಿ ಭಾರತ ಕೃತಿಯಿಂದ ಆರಿಸಲಾದ ವೀರಲವಂತ ಪದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಎಸ್, 8 ವಾಕ್ಯಗಳಲ್ಲಿ ಪ್ರಶ್ನೆಗೆ ಉತ್ತರ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಎಸ್, ಇಲ್ಲಿ ಅಪಠಿತ ಗದ್ಯಾಂಶ ಇರ್ತದೆ. ಪದ್ಯಭಾಗದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯೋದು ಅಲ್ಲಿದ್ದಾವೆ. ಪತ್ರ ಇದೆ. ಸೊ ಮೇಲೆ ದಿನಾಂಕ, ಇಂದ, ಇವರಿಗೆ, ಮಾನ್ಯರೇ, ವಿಷಯ, ಪತ್ರದ ಒಡಲು, ಪತ್ರದ ಸಮಾಪನ, ಹೊರ ವಿಳಾಸ ಅದೆಲ್ಲ ಏನು ಮಾಡಿದ್ದಾರೆ ಬರೆದಿದ್ದಾರೆ. ಲಾಸ್ಟ್ ಒಂದು ನಿಬಂಧ ಕೊಟ್ಟಿದ್ರು, ಶಾಲೆಯಲ್ಲಿ ಮತದಾರ ಜಾಗೃತಿ ಕ್ಲಬ್ನ ಚಟುವಟಿಕೆಗಳು. ಇಲ್ಲಿ ಪೀಠಿಕೆ ಇದೆ, ವಿಷಯದ ನಿರೂಪಣೆ ಇದೆ ನೋಡಿ. ಆಮೇಲೆ ಚಟುವಟಿಕೆಗಳ ಬಗ್ಗೆ ಏನೇನಿದೆ ಅದನ್ನು ಕೊಟ್ಟಿದ್ದಾರೆ. ಕಡೆಗೆ ಉಪಸಂಹಾರ ಅದ. ಎಸ್, ಈ ಪೇಪರ್ ಇತ್ತು. 100ಕ್ಕೆ 100 ಅಂಕಗಳನ್ನ ಗಳಿಸಿರ್ತಕ್ಕಂಥ ಉತ್ತರ ಪತ್ರಿಕೆಯನ್ನು ನಾವು ನಿಮ್ಗೆ ಏನು ಮಾಡಿದ್ದೀವಪ್ಪ ಅಂದ್ರೆ ತೋರಿಸಿದ್ದೀವಿ. ಸೊ ತುಂಬ ಇಂಪಾರ್ಟೆಂಟ್ ಅದು ಅಂತ ಅನಿಸಿತು ನಮ್ಗೆ. ಯಾಕಂದರೆ ನೀವುಗಳು ಕೂಡ ನೆಕ್ಸ್ಟ್ ಬರೀತಕ್ಕಂಥ ಎಕ್ಸಾಮಲ್ಲಿ ಇದೇ ಥರನಾಗಿರ್ತಕ್ಕಂಥ ಪ್ಯಾಟರ್ನ್ಗಳನ್ನು ಅಳವಡಿಸಿಕೊಳ್ಬೇಕು. ಯಾಕಂದರೆ ಎಷ್ಟು ಓದಿದ್ದೀರ ಅನ್ನೋದನ್ನು ಬರೆಯೋದ ಮೇಲೆ ಇಂಪಾರ್ಟೆಂಟ್ ಅದ. ನಿಮ್ಮ ಎಷ್ಟು ಬರವಣಿಗೆ ಅದ ಅಷ್ಟು ಅಂಕಗಳನ್ನು ತಂದುಕೊಳ್ತದ. ಭಾಳ ನಾಲೆಜ್ ಅದ, ಭಾಳ ಬರೆದಿದ್ದೀನಿ ಅನ್ನೋದಕ್ಕಿಂತನೂ ಕೂಡ ಸೊ ಟ್ರಿಕ್ಸ್ಗಳು ಮತ್ತು ಟಿಪ್ಸ್ಗಳು ಸಹಿತ ಏನಾಗಿರ್ತಾವಪ್ಪ ಅಂದ್ರೆ ಬೇಕಾಗಿರ್ತಾವೆ. ಅದಿದ್ದರೆ ಕೆಲಸ ಆಗೋದು, ಇಲ್ಲಾಂದರೆ ಕೆಲಸ ಆಗೋದಿಲ್ಲ. ಸೊ ಅದಕ್ಕಾಗಿ ನಾವು ನಿಮಗೆ ಇಲ್ಲಿ ಮಾಡೆಲ್ ಆಗಿ ಈ ಒಂದು ಪೇಪರನ್ನು ತೋರಿಸಿದ್ದೀವಿ. ಎಲ್ಲ ವಿಷಯದ ವಿಡಿಯೋಗಳನ್ನು ಸಹಿತ ಇದೇ ಥರನಾಗಿರ್ತಕ್ಕಂಥ ಪೇಪರ್ಗಳನ್ನು ಲೈನಪ್ ಮಾಡಿದ್ದೀವಿ. ಅವುಗಳನ್ನು ನೋಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪಾಸಿಂಗ್ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋಗಳಿದ್ದಾವೆ, ಅವನ್ನು ಒಂದು ಸಹಿತ ನೋಡಿ ಅಂತ ಹೇಳ್ದ. ಸೊ ಮತ್ತೆ ಸಿಗೋಣ ಹೊಸ ಭಾಗದ ವಿಡಿಯೋಗಳಲ್ಲಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀನಿ.